ಬಿಜೆಪಿಯಿಂದ ಮೋಸ ಆಗ್ತಿಲ್ಲ. ಅಲ್ಲಿನ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಬೇಡ್ರಿ. ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕರಿಸಿ ಬೇರೆ ಬಿಜೆಪಿ ಬಂದ್ರೆ ತೊಂದ್ರೆ ಇಲ್ಲ. ಮೊನ್ನೆ ಹೇಳ್ತಾರೆ 500 ರೂಪಾಯಿಗೆ ಮಾರಾಟ ಆಗ್ತಿರೋದು. ಮೊನ್ನೆ ಡಿಸಿಸಿ ಆಫೀಸ್ ನಲ್ಲಿ ಈಗ ನಾವು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೇಳಕ್ ಹೋಗಿದ್ದಾಗ ಈಗ ಮಾನ್ಯ ಸಚಿವರು ಹೇಳ್ತಾರೆ ನಮ್ಮವರಲ್ಲ JDS ಅಂತ ಹೇಳ್ತಾರೆ. ಸ್ವಾಮಿ ನೀವೇ ನನಗೆ ಹಾರ ಶಾಲಾ ಲೆಟರ್ ಕೊಟ್ಟಿರೋದು ನನ್ನ ಹತ್ರ ಇದೆ, ಬೇಕಿದ್ರೆ ತೋರಿಸ್ತೀನಿ. ನೀವು ಯಾವುದಕ್ಕೆ ಮಾತಿಗೆ ಹೇಳ್ಬೇಡ್ರಿ. ಈ ಸಲ ಈಗ ನಮ್ಗೆ ಅಲ್ಪಸಂಖ್ಯಾತರಿಗೆ ಆಗಿರೋದು ಮೋಸ, ಇದು ಮೋಸನೇ ಆಗಿರೋದು. ನಾವು ಇಷ್ಟು ವರ್ಷ ದುಡ್ಕೊಂಡು ಬರ್ತಿದ್ದೀವಿ. ಎಲ್ಲ ಜಿಲ್ಲೆಯಲ್ಲಿ ಕೇಳಾಕತ್ತಾರೆ ಟಿಕೆಟ್ ಮುಸಲ್ಮಾನರಿಗೆ. ಇವ್ರದ್ದು ಹಣ ಬಲ ಎಲ್ಲ ತೋರಿಸಿ ಟಿಕೆಟ್ ತಂದಾರೆ. ಅವ್ರಿಗೆ ತಕ್ಕ ಉತ್ತರ ಈ 26 ಚುನಾವಣೆಯಲ್ಲಿ ತೋರಿಸ್ತೀವಿ. ಮತ್ತು 28ರಲ್ಲಿ ನೀವು ನೋಡ್ರಿ, ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಬರಲ್ಲ, 28ಕ್ಕೆ ಬರಲ್ಲ. ಇದೇ ಲಾಸ್ಟ್. ನಾವು ಹಗಲಲ್ಲ ದುಡ್ಕೊಂಡು ಬರ್ತಿದೀವಿ ಪಾರ್ಟಿಗೆ. ನಾವು 500 ರೂಪಾಯಿಗೆ ಮಾರಾಟ ಆಗೋರಲ್ಲ. ಮೊನ್ನೆ ಹೇಳ್ತಾರೆ 500 ರೂಪಾಯಿಗೆ ಮಾರಾಟ ಆಗ್ತಿರೋದು. ನೀವು ಬರ್ರಿ, ನಿಮ್ಗೆ ತೋರಿಸ್ತೀವಿ ನಾವು ಯಾವ 500 ರೂಪಾಯಿಗೆ ಮಾರಾಟ ಆಗ್ತೀವಿ ಅಂತ. ನಮ್ಗೆ ಮೋಸ ಮಾಡಿದ್ದಾರೆ ಸರ್, ನಮ್ಗೆ ಮೋಸ. DK ಶಿವಕುಮಾರ್ಗೆ ಗೊತ್ತಿದೆ ಇದು ಆಗುತ್ತೆ. ನಾವು ಬಾಗಲಕೋಟೆ ಜನರಿಗೆ, ಮುಸ್ಲಿಂ ಜನರಿಗೆ ಕೇಳ್ತೀವಿ, ದಯವಿಟ್ಟು ಅಲ್ಲಿನ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಬೇಡ್ರಿ. ಬರೀ ಕಾಂಗ್ರೆಸ್ ಪಕ್ಷ ನಮ್ಗೆ ಓಟ್ ತಗೊಳಕ್ ಇಟ್ಕೊಂತಾರೆ, ನಮ್ಗೆ ಅಧಿಕಾರ ಕೊಡಲ್ಲ. ದಯವಿಟ್ಟು ಎಲ್ಲ ಮುಸಲ್ಮಾನರಿಗೆ ಕೇಳ್ತೀನಿ, ಈ ಸಲ ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕರಿಸಿ ಬೇರೆ ಬಿಜೆಪಿ ಬಂದ್ರೆ ತೊಂದರೆ ಇಲ್ಲ. ಬಿಜೆಪಿ ನರೇಂದ್ರ ಮೋದಿ 2014ರಲ್ಲಿ ಅದಾರೆ, ಏನಾಗ್ತಿಲ್ಲ ನಮ್ಗೆ. ಬಿಜೆಪಿಯಿಂದ ಮೋಸ ಆಗ್ತಿಲ್ಲ. ನಮ್ಮವ್ರು ಎದುರ್ಸಾಕತ್ತಾರೆ, ಏನಾಗಲ್ಲ. ದಯವಿಟ್ಟು ನಾವು 500 ರೂಪಾಯಿಗೆ ಮಾರಾಟ ಆಗಲ್ಲ. ಈ ಸಲ ನಾವು ಉತ್ತರ ಕಟ್ಟ ತೋರ್ಸೆ ಸರ್. ಇನಾಯತ್ ಅಲಿ ಖಾನ್ ಅಂತ ಸರ್, ಜಮೀರ್ ಅಹಮದ್ ಅವರು ಕಾಂಗ್ರೆಸ್ ಅವ್ರು ಬರ್ತಾರೆ ಸರ್, ಬರ್ಬೋದು, ನಮ್ಗೆ ಗೊತ್ತಿಲ್ಲ. ನಮ್ ಜಮೀರ್ ಅಹಮದ್ ಬಗ್ಗೆ ಏಕವಚನದಲ್ಲಿ ಮಾತಾಡಿದಾರಲ್ಲ, ಅದಕ್ಕೆ ಉತ್ತರ ಕೊಡ್ತಾರೆ. ಮೊನ್ನೆ DCC ಆಫೀಸ್ ನಲ್ಲಿ ಈಗ ನಾವು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೇಳಕ್ ಹೋಗಿದ್ದಾಗ ಈಗ ಮಾನ್ಯ ಸಚಿವರು ಹೇಳ್ತಾರೆ ನಮ್ಮವರಲ್ಲ JDS ಅಂತ ಹೇಳ್ತಾರೆ. ಸ್ವಾಮಿ ನೀವೇ ನನಗೆ ಹಾರ ಶಾಲಾ ಲೆಟರ್ ಕೊಟ್ಟಿರೋದು ನನ್ನ ಹತ್ರ ಇದೆ, ಬೇಕಿದ್ರೆ ತೋರಿಸ್ತೀನಿ. ನೀವು ಯಾವುದಕ್ಕೆ ಮಾತಿಗೆ ಹೇಳ್ಬೇಡ್ರಿ. ಈ ಸಲ ಈಗ ನಮ್ಗೆ ಅಲ್ಪಸಂಖ್ಯಾತರಿಗೆ ಆಗಿರೋದು ಮೋಸ, ಇದು ಮೋಸನೇ ಆಗಿರೋದು. ನಾವು ಇಷ್ಟು ವರ್ಷ ದುಡ್ಕೊಂಡು ಬರ್ತಿದ್ದೀವಿ. ಎಲ್ಲ ಜಿಲ್ಲೆಯಲ್ಲಿ ಕೇಳಾಕತ್ತಾರೆ ಟಿಕೆಟ್ ಮುಸಲ್ಮಾನರಿಗೆ. ಇವ್ರದ್ದು ಹಣ ಬಲ ಎಲ್ಲ ತೋರಿಸಿ ಟಿಕೆಟ್ ತಂದಾರೆ. ಅವ್ರಿಗೆ ತಕ್ಕ ಉತ್ತರ ಈ 26 ಚುನಾವಣೆಯಲ್ಲಿ ತೋರಿಸ್ತೀವಿ. ಮತ್ತು 28ರಲ್ಲಿ ನೀವು ನೋಡ್ರಿ, ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಬರಲ್ಲ, 28ಕ್ಕೆ ಬರಲ್ಲ. ಇದೇ ಲಾಸ್ಟ್. ನಾವು ಹಗಲಲ್ಲ ದುಡ್ಕೊಂಡು ಬರ್ತಿದೀವಿ ಪಾರ್ಟಿಗೆ. ನಾವು 500 ರೂಪಾಯಿಗೆ ಮಾರಾಟ ಆಗೋರಲ್ಲ. ಮೊನ್ನೆ ಹೇಳ್ತಾರೆ 500 ರೂಪಾಯಿಗೆ ಮಾರಾಟ ಆಗ್ತಿರೋದು. ನೀವು ಬರ್ರಿ, ನಿಮ್ಗೆ ತೋರಿಸ್ತೀವಿ ನಾವು ಯಾವ 500 ರೂಪಾಯಿಗೆ ಮಾರಾಟ ಆಗ್ತೀವಿ ಅಂತ. ನಮ್ಗೆ ಮೋಸ ಮಾಡಿದ್ದಾರೆ ಸರ್, ನಮ್ಗೆ ಮೋಸ. DK ಶಿವಕುಮಾರ್ಗೆ ಗೊತ್ತಿದೆ ಇದು ಆಗುತ್ತೆ. ನಾವು ಬಾಗಲಕೋಟೆ ಜನರಿಗೆ, ಮುಸ್ಲಿಂ ಜನರಿಗೆ ಕೇಳ್ತೀವಿ, ದಯವಿಟ್ಟು ಅಲ್ಲಿನ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಬೇಡ್ರಿ. ಬರೀ ಕಾಂಗ್ರೆಸ್ ಪಕ್ಷ ನಮ್ಗೆ ಓಟ್ ತಗೊಳಕ್ ಇಟ್ಕೊಂತಾರೆ, ನಮ್ಗೆ ಅಧಿಕಾರ ಕೊಡಲ್ಲ. ದಯವಿಟ್ಟು ಎಲ್ಲ ಮುಸಲ್ಮಾನರಿಗೆ ಕೇಳ್ತೀನಿ, ಈ ಸಲ ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕರಿಸಿ ಬೇರೆ ಬಿಜೆಪಿ ಬಂದ್ರೆ ತೊಂದರೆ ಇಲ್ಲ. ಬಿಜೆಪಿ ನರೇಂದ್ರ ಮೋದಿ 2014ರಲ್ಲಿ ಅದಾರೆ, ಏನಾಗ್ತಿಲ್ಲ ನಮ್ಗೆ. ಬಿಜೆಪಿಯಿಂದ ಮೋಸ ಆಗ್ತಿಲ್ಲ. ನಮ್ಮವ್ರು ಎದುರ್ಸಾಕತ್ತಾರೆ, ಏನಾಗಲ್ಲ. ದಯವಿಟ್ಟು ನಾವು 500 ರೂಪಾಯಿಗೆ ಮಾರಾಟ ಆಗಲ್ಲ. ಈ ಸಲ ನಾವು ಉತ್ತರ ಕಟ್ಟ ತೋರ್ಸೆ ಸರ್. ಇನಾಯತ್ ಅಲಿ ಖಾನ್ ಅಂತ ಸರ್, ಜಮೀರ್ ಅಹಮದ್ ಅವರು ಕಾಂಗ್ರೆಸ್ ಅವ್ರು ಬರ್ತಾರೆ ಸರ್, ಬರ್ಬೋದು, ನಮ್ಗೆ ಗೊತ್ತಿಲ್ಲ. ನಮ್ ಜಮೀರ್ ಅಹಮದ್ ಬಗ್ಗೆ ಏಕವಚನದಲ್ಲಿ ಮಾತಾಡಿದಾರಲ್ಲ, ಅದಕ್ಕೆ ಉತ್ತರ ಕೊಡ್ತಾರೆ.